ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಗುದ್ದಾಟ ಮತ್ತೊಂದು ಸುತ್ತಿನ ಸಭೆ ಇವತ್ತು ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಚಿವರ ಮೀಟಿಂಗ್ ಇದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಈ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈಗಾಗಲೇ 2 ಸಭೆ ವಿಫಲ ಆಗಿದ್ದು 3ನೇ ಬಾರಿಗೆ ಫಲಪ್ರದವಾಗುತ್ತಾ? ಬೇಡಿಕೆಗೆ ಸ್ಪಂದಿಸಿಲ್ಲ ಅಂದ್ರೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೌಕರರು ಚಿಂತನೆ ನಡೆಸಿದ್ದಾರೆ. ಮಧ್ಯಾಹ್ನ 12ವರೆಗೆ ಶಾಂತಿನಗರ ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಈಗಾಗಲೇ ನಡೆಸಿದಂತ 2 ಸಭೆ ವಿಫಲ ಆಗಿದೆ. ಇವತ್ತು ನಡೀತಾ ಇರೋದು 3ನೇ ಸಭೆ. ಮಧ್ಯಾಹ್ನ 12ವರೆಗೆ ಮಹತ್ವದ ಮೀಟಿಂಗ್ ಇದೆ. ಈ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅನ್ನೋದು ನೋಡಬೇಕು. ಒಂದು ಕಡೆ ಸಾರಿಗೆ ನೌಕರರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸರ್ಕಾರ ಕೂಡ ಇನ್ನೂ ಮನಸ್ಸು ಮಾಡಿಲ್ಲ. ಬೇಡಿಕೆಗೆ ಸ್ಪಂದಿಸಿಲ್ಲ ಅಂದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂತ ನೌಕರರು ಡಿಸೈಡ್ ಮಾಡಿದ್ದಾರೆ. 2 ಸಭೆಗಳು ವಿಫಲ ಆಗಿದೆ. ಇವತ್ತು ನಡೀತಾ ಇರೋದು 3ನೇ ಸಭೆ. ವೇತನ ಪರಿಷ್ಕರಣೆ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳನ್ನ ಇಟ್ಟು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೌಕರರು ರೆಡಿಯಾಗಿದ್ದಾರೆ. ಸರ್ಕಾರ ನೌಕರರ ಈ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.